ಸಬ್ಸಿಕ್ವೆಂಟ್ಲಿ ನಮಗೆ ಸಿಕ್ತು. ಅದರಿಂದ ನೀವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರ್ನಾಟಕ, ನಾನು ಇನ್ನೊಂದು ಮನವಿ, ಕರ್ನಾಟಕ ರಾಜ್ಯದ ಎಲ್ಲ ವಾರ್ಷಿಕ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಪುಸ್ತಕಗಳನ್ನು ಬಿಡುಗಡೆಗೊಳಿಸಿ ನಮಗೆಲ್ಲ ಅತ್ಯುತ್ತಮವಾದಂತಹ ಮಾತುಗಳನ್ನಾಡಿದ ಶ್ರೀ UT ಖಾದರ್, ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಮತ್ತು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕದ ಅಡಿಷನಲ್ ಸ್ಟೇಟ್ ಚೀಫ್ ಕಮಿಷನರ್ ಆಗಿರುವ ಸನ್ಮಾನ್ಯ ಶ್ರೀ UT ಖಾದರ್ ಸರ್ ಅವರಿಗೆ ನಾನು ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ರಾಜ್ಯ ಸಮಿತಿ ವತಿಯಿಂದ ಅನಂತ ವಂದನೆಗಳನ್ನು. ಪರಿಹಾರವನ್ನ ಯಾವ್ದಾದ್ರು ಸಣ್ಣ ತೊಂದರೆಗಳಿರುತ್ತೆ, ಅದನ್ನು ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ನಾನು ನಮ್ಮೆಲ್ಲ ಸಹೋದ್ಯೋಗಿಗಳ ಪರವಾಗಿ, ಜಿಲ್ಲೆಯ ಎಲ್ಲ ಜನಗಳ ಪರವಾಗಿ ಪ್ರಾರ್ಥನೆ ಮಾಡ್ತೇನೆ, ತಾವು ಆ ಕಾರ್ಯಕ್ರಮ ಮಾಡಿಕೊಡ್ಬೇಕು. ಈಗಾಗಲೇ ನಾನೇನು ಮಾತನಾಡಬೇಕು ಅಂತಿದ್ದೆ, ನಾನು ಸ್ವಲ್ಪ ಚುಟುಕಾಗಿ ಹೇಳಿದ್ದೆ. ಅದನ್ನು ನೇರವಾಗಿ ಸ್ಪಷ್ಟವಾಗಿ ಬಿಚ್ಚು ಮನಸ್ಸಿನಿಂದ ಮಾತನಾಡಿದ PGR ಸಿಂಧ್ಯಾರ್ ಅವರಿಗೆ ನಾನು ಕೃತಜ್ಞನಾಗಿದ್ದೇನೆ, ಈ ನಮ್ಮೆಲ್ಲರ ಪರವಾಗಿ. ಯಾಕಂದ್ರೆ ಸರ್ಕಾರ ಇದೆ ನಿಜ, ಆದರೆ ನಾನು ಅಂದ್ಕೊಂಡಿದ್ದೇನೆ ಸರ್ಕಾರ ಮಾಡಬೇಕಾದಂಥ ಕೆಲಸವನ್ನ ಈ ಚಳವಳಿ ಶತಕಗಳ ಕಾಲ ಮಾಡ್ತಾ ಬಂದಿದೆ ಸರ್. ಅದರಿಂದ ಸರ್ಕಾರದೊಂದಿಗೆ ನಾವಿದ್ದೇವೆ, ಸರ್ಕಾರವೂ ನಮ್ಮೊಂದಿಗೆ ಇರಬೇಕು ಅಂತಕ್ಕಂಥ ಅಭಿಲಾಷೆ, ಆಕಾಂಕ್ಷೆ ನಮ್ಮೆಲ್ಲ ಯುವ ಜನರ ಭಾರತ ದೇಶದಲ್ಲಿ ಇದ್ರೆ, ಇನ್ಕ್ಲೂಡಿಂಗ್ ನ್ಯಾಷನಲ್ ಹೆಡ್ ಕ್ವಾರ್ಟರ್ ಸರ್ ಖಾದರ್ ಸಾಹೇಬ್ರೆ, ಅದು PGR ಸಿಂಧ್ಯಾರ್ ಅವರು. ಯಾಕೆಂದ್ರೆ ನಾನು ಅವ್ರನ್ನ 40 ವರ್ಷದಿಂದ ಬಲ್ಲೆ. ಅವರು ಜಿಲ್ಲಾ ಸಂಸ್ಥೆ ಅಧ್ಯಕ್ಷರಾಗಿದ್ದರು, ರೆಡ್ಡಿ ಇದ್ದಾರೆ, ಅಲ್ಲೋ ಕುತ್ಕೊಂಡಿದ್ದಾರೆ, ಅವ್ರು ಲೇಟಾಗಿ ಬಂದರು. ಅವರಿದ್ದಾಗ ಅವ್ರ ಕಾರ್ಯದರ್ಶಿ, ಇವರು ಅಧ್ಯಕ್ಷರು. ಆ ಕಾಲದಿಂದಲೂ ಇದು ಪ್ರೈಮ್ ಮಿನಿಸ್ಟರ್ ಶೀಲ್ಡ್ ಇವ್ರ ಜಿಲ್ಲೆ ಬಂದಿತ್ತು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಅದೀಗ ಅದು ರೆಡ್ಡಿ ಅವರೇ ಎದ್ದೆತ್ಕೊಳ್ಳಿ, ರೆಡ್ಡಿ ಎದ್ದೆತ್ಕೊಳ್ಳಿ. ಈಸ್ ಅವರ್ ಸೀನಿಯರ್ ಲೀಡರ್ ಸರ್, ಅಂಡ್ ಈಸ್ ಓನ್ಲಿ ಯಂಗ್ ಬಾಯ್ ಆಫ್ 82. Yes, he has become 82 like me. So ಆ ಗಾಡಿಗಳನ್ನ ತಾವು ಮತ್ತು ಸಿಂಧ್ಯಾರ್ ಅವರು ನಮಗೆಲ್ಲ ಬೇಕಾದಂತ, ನಮಗೆ ಸಾಕಷ್ಟು ನೆರವು ಕೊಟ್ಟಿರ್ತಕ್ಕಂಥ ನಮ್ಮ ಜಾಂಬೂರಿ, ತಾವು ಅಲ್ಲಿದ್ರಿ 2016ರಲ್ಲಿ ಅವರು ಮಂತ್ರಿಗಳಾಗಿ ಆ ಕಾರ್ಯಕ್ರಮಕ್ಕೆ ದಯಮಾಡಿಸಿ ಅದ್ಭುತವಾಗಿ ನನ್ನ ಎಲ್ಲ ಸಹಕಾರ ನಿಮಗಿರುತ್ತೆ. ನಾನು ಕೂಡ ಒಮ್ಮೆ ಸ್ಕೌಟ್ ಆಗಿದ್ದೆ ಅಂತ ಅವ್ರು ಹೇಳಿದರು. ವಿದ್ಯಾವರ್ಧಕ ಶಾಲೆಯಲ್ಲಿ ಅವರು ಓದ್ತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರು ವಿದ್ಯಾವರ್ಧಕ ಶಾಲೆ movement, we respect this movement, I adore this movement. This is inspiration. I have a lot of commitment. Sir, please, please.